सदजमसदजेजं श्रीसहजं भजेजं तपस्वाध्याय शुश्रूषा कृष्णपूजारतं मुनिं विश्वेशविष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। श्रियः पत्ते नित्या गणितगुणमाणिक्यविशदप्रभाजालोल्लासोपहत सकलावत्यतमसे जगज्जन्मस्थेमप्रलयरचनाशीलवपुषे नमो शेषाम्नाय स्मृतिहृदयदीप्ताय हरये येन प्रादुरभाविभूमिवलये विस्तारिगो सन्ततिः प्राबोधिश्रुतिपङ्कजं करुणया प्राकाशितत्वं परं ध्वान्तं ध्वंसमनादि साधुनिकरश्चाकारि सन्मार्गकः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषजे सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात्तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसे भुवि अनुव्याख्याननलिने चञ्चरे कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः। ಈಗ ಯದಾಮದನಾಧಿಕರಣ ಮುಗೀತು. ಈಗ ವ್ಯತಿಹಾರಾಧಿಕರಣಂ ಅಂತ ಹೊಸ ಅಧಿಕರಣ. ಹಿಂದೆ ಹೇಳಿದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಬರುತ್ತೆ. ಹಿಂದೆ ಏನ್ ತಿಳಿಸಿದ್ರು? ದೇವರ ಧ್ಯಾನ ಮಾಡೋರಲ್ಲಿ ಯಾರು ಅಂತಿಮ ಅಂತ ಬಂದಾಗ ನಾವಾಭಿಮಾನಿ ಉಷಾದೇವಿಯಿಂದ ಆರಂಭಿಸಿಕೊಂಡು ಪ್ರಾಣದೇವರವರೆಗೆ ಅಂತ ನಿಲ್ಲಿಸಿದ್ರು. ಹೀಗೇನು ಎಡವಟ್ಟಾಯ್ತು ಅಂದ್ರೆ, ಪ್ರಾಣದೇವರವರೆಗೆ ನಿಲ್ಲಿಸ್ತಿರಲ್ಲ, ಪ್ರಾಣರಿಗಿಂತ ಉತ್ತಮನನ್ನು ಯಾರಾದ್ರೂ ಹೇಳಿದ್ರ? ಹೇಳಲಿಲ್ಲ. ಪ್ರಾಣದೇವರಿಗಿಂತ ದೊಡ್ಡವರನ್ನ ಯಾರನ್ನು ಅಲ್ಲಿ ನಿರ್ದೇಶ ಮಾಡ್ಲಿಲ್ಲ. ನಾವೇನಂತೀವಿ, ಧ್ಯಾನ ಮಾಡೋರಲ್ಲಿ ಅತಿ ಶ್ರೇಷ್ಠ ಯಾರು? ಪ್ರಾಣದೇವರು ಅಂತ ನಾವು ಸೇರಿಸ್ಕೊಳ್ಳೋದದು. ಪರಮಾತ್ಮನ ಧ್ಯಾನ ಮಾಡೋರಲ್ಲಿ ಇವ್ರು ಶ್ರೇಷ್ಠನ ಇವ್ರು ಶ್ರೇಷ್ಠನ ಅಂತ ನಾವು ಸೇರಿಸ್ಕೊಂಡಿದ್ದು. ವಸ್ತುತಃ ಈ ವಾಕ್ಯವನ್ನು ಗಮನಿಸಿದಾಗ, ಉಪನಿಷತ್ತುಗಳಲ್ಲಿ ಬಂದ ಮಾತನ್ನ ಗಮನಿಸಿದಾಗ ಪ್ರಾಣದೇವರಿಗಿಂತ ಉತ್ತಮನಾದ ವ್ಯಕ್ತಿಯನ್ನ ಹೇಳಲಿಲ್ಲ ಅಲ್ಲಿ. ಇದು ಯಾವ ರೀತಿ ಗೊಂದಲ ಆಯ್ತು ಅಂದ್ರೆ, ಆ ಪೂರ್ವ ಪಕ್ಷಿ ಏನ್ ಕೇಳ್ತಾರೆ ಅಂದ್ರೆ, ಮುಖ್ಯ ಪ್ರಾಣದೇವರೇ ಸರ್ವೋತ್ತಮ, ಅವ್ರು ಜೀವೋತ್ತಮ ಅಲ್ಲ, ಅವರೇ ಸರ್ವೋತ್ತಮ ಅಂತ. ಹರಿ ಸರ್ವೋತ್ತಮತ್ವ ತೆಗೆದುಹಾಕಿ ಪ್ರಾಣ ಸರ್ವೋತ್ತಮತ್ವ ಸ್ಥಾಪನೆ ಮಾಡ್ಲಿಕ್ಕೆ ಹೊರಟ ಒಬ್ಬ. ಪ್ರಾಣದೇವರೇ ದೊಡ್ಡವ್ರು ಎಲ್ರಿಗಿಂತ. ಯಾಕೆ ಅಂದ್ರೆ ಪ್ರಾಣದೇವರಿಗಿಂತ ಆಮೇಲೆ ದೊಡ್ಡವರನ್ನು ಯಾರನ್ನು ಹೇಳಲಿಲ್ಲ. ನಾಮಾಭಿಮಾನಿ ಉಷಾದೇವಿಯಿಂದ ಆರಂಭಿಸಿಕೊಂಡು ಹೇಳ್ತಾ ಹೋದ್ರು, ಅವ್ರಿಗಿಂತ ಇವ್ರು ದೊಡ್ಡವರು ಅಂತ ಹೇಳ್ತಾ ಹೋದ್ರು. ಆದ್ರೆ ಪ್ರಾಣದೇವರಿಗಿಂತ ದೊಡ್ಡವ್ರ ಬಗ್ಗೆ ಹೇಳಲೇ ಇಲ್ವಲ್ಲ ಅಂತ. ವಸ್ತುತಃ ಹಿಂದಿನ ಆ ಭಾಷ್ಯದ ಮಾತುಗಳಿಂದ ಸಂಶಯನೇ ಬರಬಾರದು ಆ ಪೂರ್ವ ಪಕ್ಷಿಗೆ. ಆದ್ರೆ ಇವನು ಇನ್ನೊಬ್ಬ, ಅವನು ಕೇಳದೇ ಇರೋ ಪೂರ್ವ ಪಕ್ಷಿ. ಹಾಗಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲೂ ಕೂಡ ನಾರಾಯಣ ಮತ್ತೆ ಲಕ್ಷ್ಮಿಯನ್ನ ಬಿಟ್ಟು ಮುಖ್ಯ ಪ್ರಾಣದೇವರ ಬಗ್ಗೆ ಶ್ರೇಷ್ಠತೆಯನ್ನು ಹೇಳಿತ್ತು. ಅಷ್ಟೆಲ್ಲ ಅದು ಧ್ಯಾನದ ಪ್ರಕರಣ ಆದ್ರಿಂದ ಮುಖ್ಯ ಪ್ರಾಣದೇವರು ಧ್ಯಾನ ಮಾಡ್ತಾ ಇದ್ದಾರೆ ಅಂದ್ರೆ ಅಂಥವ್ರು ಯಾರು ಅಂತ. ಅದಕ್ಕೆ ಇಲ್ಲೇನ್ ಅಭಿಪ್ರಾಯ ಅಂದ್ರೆ, ಯಾವ ರೀತಿನೂ ಕೂಡ ಆಕ್ಷೇಪ ಯಾವ ರೀತಿಯಿಂದಲೂ ಬರಬಾರ್ದು ಅಂತ. ಯಾವ ರೀತಿ ಆಕ್ಷೇಪನೂ ಬರಬಾರ್ದು, ಅದಕ್ಕೆಲ್ಲ ರೀತಿ ಉತ್ತರ ಕೊಡಬೇಕು ಅಂತ ಈ ಸಂದರ್ಭವನ್ನ ಪುನಃ ಉಲ್ಲೇಖ ಮಾಡ್ತಾ ಇದ್ದಾರೆ ವ್ಯತಿಹಾರಾಧಿಕರಣದಲ್ಲಿ. ಇದೊಂದು ಪ್ರಸಂಗ ಹೇಳ್ತಾರೆ. ಸನತ್ ಕುಮಾರರು ಬಂದ್ರು. ಹೀಗ್ ತಾನೆ ನಮ್ಗೆ ಸನತ್ ಕುಮಾರರ ಬಗ್ಗೆನೂ ಬಂತು. ನಮ್ಗೆ ಕುಮಾರಸ್ಯ ಅಂತ ಭಾಗವತಲ್ಲಿ ಮತ್ತೆ ಅವ್ರನ್ನೇ ನೆನಪಿಸೋ ತರ ಆಯ್ತು. ನಾರದರು ಬರ್ತಾರೆ ಈ ಅಧಿಕರಣದಲ್ಲಿ.
ಈ ಕಡೆ ಸನತ್ ಕುಮಾರರು ನಾರದರ ಬಳಿ ಬಂದು ಬ್ರಹ್ಮೋಪದೇಶ ಕೊಡಿ ಅಂತ ಕೇಳ್ತಾರೆ. ಅದಕ್ಕೆ ಆಯ್ತು ಉಪದೇಶ ಕೊಡ್ತೀರಿ ಅಂತ ನಾರದರು ಪ್ರಾರಂಭ ಮಾಡ್ತಾ, ನೀನು ಇದನ್ ಧ್ಯಾನ ಮಾಡು, ಬ್ರಹ್ಮೋಪದೇಶ ಧ್ಯಾನ ಮಾಡೋ ಪ್ರಕ್ರಿಯೆ ಅಂತ ತಿಳಿಸಿ, ಅಷ್ಟೇ, ಧ್ಯಾನ ಮಾಡೋದೇನು ಅಂತ ತಿಳಿಸ್ಬೇಕಾಗಿದೆ. ನಾಮ ಉಪಾಸ್ವ ಅಂತ ಹೇಳಿದ್ರು. ನೀನು ಉಷಾದೇವಿಯನ್ನ ಧ್ಯಾನ ಮಾಡು ಅಂತ ಯಾರಿಗೆ? ಸನತ್ ಕುಮಾರರಿಗೆ ನಾರದರು ಉಪದೇಶ ಕೊಟ್ರು. ಅದಕ್ಕಾಯ್ತು ಅಂತ ಧ್ಯಾನವನ್ನ ಮಾಡ್ಲಿಕ್ಕೆ ಅಂತ ಹೊರಟ್ರು ಅವ್ರು. ಆದ್ರೆ ಅಷ್ಟೊತ್ತಿಗೆ ಒಂದ್ ಜಿಜ್ಞಾಸೆ. ಈಗ ಉಷಾದೇವಿಯನ್ನ ಧ್ಯಾನ ಮಾಡಿ ಅಂತ ಹೇಳಿದ್ರಲ್ಲ ನಾರದರೆ, ಇವ್ರಿಗಿಂತ ಯಾರು ಉತ್ತಮನಿದಾರ? ಭಗವೋ ನಾಮ್ನೋ ಭೂಯಃ, ಇವರಿಗಿಂತ ಶ್ರೇಷ್ಠರು ಯಾರ್ಯಾರಿದಾರ? ನಮ್ಗೆ ಈಗ ತಾನೇ ಶ್ರೇಷ್ಠತೆ ಗೊತ್ತಾಯ್ತು. ಭಾಗವತದಲ್ಲಿ ನಾವು ನೋಡಿದ್ವಿ 2ನೇ ಸ್ಕಂದದ ಈ ಅಧ್ಯಾಯಗಳಲ್ಲಿ ಶ್ರೇಷ್ಠ ಯಾರು? ಪರಮಾತ್ಮನೇ. ಯಾಕೆ ನಾರದರು ಪ್ರಶ್ನೆ ಕೇಳಿದ್ರು, ಅಲ್ಲಿ ಬ್ರಹ್ಮದೇವರು ಅವ್ರಿಗೆ ಉತ್ತರ ಕೊಟ್ರು, ನನಗೂ ನಿನಗೂ ಎಲ್ರಿಗೂ ಅಂತಲೂ ಉತ್ತಮ ಪರಮಾತ್ಮ ಅಂತ. ಇಲ್ಲಿ ನಾರದರ ಬಳಿ ಸನತ್ ಕುಮಾರ್ ಅವರ ಪ್ರಶ್ನೆ, ಅಂದ್ರೆ ನಾರದರ ಹತ್ರ ಒಬ್ರು ಡೌಟ್, ನಾರದರು ಬ್ರಹ್ಮದೇವರ ಹತ್ರ ಡೌಟ್ ಕೇಳಿದ್ರು. ಈಗ ನಾರದರ ಬಳಿನೇ ಇವರು ಸನತ್ ಕುಮಾರ್ ಅವರು ಡೌಟ್ ಕೇಳಿದ್ರು. ಸರಿ, ಅದಕ್ಕೇನು ಉತ್ತರ ಕೊಟ್ರು? ಇಲ್ಲ, ಉಷಾದೇವಿಗಿಂತ ದೊಡ್ಡವಳಿದ್ದಾಳೆ. ಯಾರು? ವಾಗಭಿಮಾನಿಯಾದ ಸ್ವಾಹಾದೇವಿ ಇದ್ದಾಳೆ. ವಾಗಿಂದ್ರಿಯ ಮಾತಿಗೆ ಅಭಿಮಾನಿನಿಯಾದ ಸ್ವಾಹಾದೇವಿ, ಅಗ್ನಿಪತ್ನಿ ಸ್ವಾಹಾದೇವಿ ಏನಿದ್ದಾಳೆ, ಸ್ವಾಹಾದೇವಿ ಉತ್ತಮಳ ಅಂತ. ಸರಿ, ಹೀಗೆ ಒಬ್ಬೊಬ್ರ ಬಗ್ಗೆ ಪ್ರಶ್ನೆ ಕೇಳ್ಕೊಂಡು ಹೋಗ್ತಾರೆ ಸನತ್ ಕುಮಾರರು. ಇವ್ರಿಗಿಂತ ಯಾರು ಶ್ರೇಷ್ಠ, ಇವ್ರಿಗಿಂತ ಯಾರು ಶ್ರೇಷ್ಠ ಅಂತ ತಾರತಮ್ಯ ಸಿದ್ಧಾಂತ ಇಯದಾಮದನಾಧಿಕರಣದಲ್ಲಿ ಗೊತ್ತಾಗುತ್ತೆ. ಇದನ್ನ ಮುಂದಂತೂ ಬಹಳ ಸೊಗಸಾಗಿ ಹೇಳಿದ್ದಾರೆ. ಇದು ನಾವು ಕೇವಲ ಇಲ್ಲಿ ತತ್ವಪ್ರಕಾಶಿಕ ಹಿನ್ನೆಲೆಯಲ್ಲಿ ನಾವು ಈ ಗುರುವರ್ಥ ದೀಪಿಕಾ ಟಿಪ್ಪಣಿಯಲ್ಲಿ ಬಂದ ಪ್ರಕಾರ ನ್ಯಾಯಸುಧಾ ಭಾಗದ ಈ ಅನುವ್ಯಾಖ್ಯಾನ ಭಾಗಕ್ಕೆ ವಿವರಣೆ ನೋಡ್ತಾ ಇದೀವಿ. ನ್ಯಾಯಸುಧಾದಲ್ಲಿ ಇಯದಾಮನನಾಧಿಕರಣ ಅಂತ ಮತ್ತೆ ವಿಶೇಷವಾಗಿ ವಿವರಣೆ ಮಾಡ್ತಾ ಹೋಗ್ತಾರೆ. ಅಲ್ಲಿ ಆ ಒಂದು ಅಧಿಕರಣದಲ್ಲಿ ನಮ್ಮ ಮಧ್ವ ಸಿದ್ಧಾಂತದಲ್ಲಿ ತಾರತಮ್ಯ ಮೊದಲಿಂದ ಕೊನೆಯವರೆಗೆ ಹೇಳಿದ್ದಾರೆ. ಕಕ್ಷೆಯನ್ನ ಪೂರ್ತಿ ಹೇಳಿದ್ದಾರೆ. ಜಯತೀರ್ಥರು ಹೇಳಿರೋದು ಅದು ತುಂಬಾ ಮಹತ್ವ ಇದೆ ಅದಕ್ಕೆ. ಅಲ್ಲಿ ಅಯಂ ಅತ್ರ ಸಂಗ್ರಹ ಅಂತ ಪೂರ್ತಿ ಸಂಗ್ರಹ ಮಾಡ್ತಾರೆ. ಮಧ್ವ ಸಿದ್ಧಾಂತದಲ್ಲಿ ಕೊನೆ ಕಕ್ಷೆಯಿಂದ ಆರಂಭಿಸಿಕೊಂಡು ಮೊದಲಿನ ಕಕ್ಷೆಯವರೆಗೆ ಯಾರ್ಯಾರಿದ್ದಾರೆ ಅಂತ. ಆ ಏದಾಮನನ ಅಧಿಕರಣ ಬಹಳ ಮುಖ್ಯ ಅಧಿಕರಣ. ಆ ಅಧಿಕರಣಕ್ಕೆ ಬಂದಾಗ ಇನ್ನೂ ಕೂಡ ನಮ್ಗೆ ಇನ್ನೂ ವಿಸ್ತಾರವಾಗಿ ಗೊತ್ತಾಗತ್ತೆ. ಪ್ರಕೃತ ಹೀಗೆ ಸನತ್ ಕುಮಾರರು ನಾರದರ ಬಳಿ ಪ್ರಶ್ನೆ ಮಾಡ್ಕೊಂತಾ ಹೋಗ್ತಾ ಇದ್ರು. ಹೋಗ್ತಾ ಕೊನೆಗೆ ನಿಲ್ಲಿಸಿದ್ರು. ಎಲ್ಲಿ ನಿಲ್ಲಿಸಿದ್ರು ಅಂದ್ರೆ ಭಾರತೀ ದೇವಿಗಿಂತ. ಯಾಕೆಂದ್ರೆ ಆಶಾ ಬರ್ತಾರೆ. ಆಶಾ ಅಂದ್ರೆ ಭಾರತೀ ದೇವಿ. ಆಶಾ ಎನ್ನುವ ಹೆಸರಿನ ಭಾರತೀ ದೇವಿಗಿಂತ ಉತ್ತಮ ಮುಖ್ಯ ಪ್ರಾಣ ಅಂತ ಹೇಳಿ ನಿಲ್ಲಿಸ್ಬಿಟ್ರಲ್ಲಿ. ಆಮೇಲೆ ಮುಖ್ಯ ಪ್ರಾಣನಿಗಿಂತ ಉತ್ತಮ ಯಾರು ಅಂತ ಅಲ್ಲಿ ಪ್ರಶ್ನೆನೇ ಮಾಡ್ಲಿಲ್ಲ ಸನತ್ ಕುಮಾರರು. ಅದು ಗೊಂದಲ ಕಾರಣ ಆಯ್ತು. ಈಗ ಅವರು ಸಹಜವಾಗಿ ಕೇಳ್ಬೇಕಾಗಿತ್ತಾನೆ, ಕೇಳಲಿಲ್ಲ. ಸನತ್ ಕುಮಾರರು ಕೂಡ ಪ್ರಾಣದೇವ್ರ ತನಕ್ ಬಂದು ಸುಮ್ನಾಗ್ಬಿಟ್ರು. ಆಮೇಲೆ ಪ್ರಾಣದೇವ್ರಿಗಿಂತ ದೊಡ್ಡವ್ರು ಯಾರು ಅಂತ ಅವ್ರು ಕೇಳ್ಲಿಕ್ಕೆ ಹೋಗ್ಲಿಲ್ಲ. ಅವಾಗ ಏನ್ ಗೊತ್ತಾಯ್ತು ನಮ್ಗೆ ಅಂದ್ರೆ, ಸನತ್ ಕುಮಾರರು ಯಾಕೆ ಕೇಳಲಿಲ್ಲ ಅಂದ್ರೆ, ನಾರದರು ಪುನಃ ಅದಕ್ಕೆ ಯಾಕೆ ಸ್ಪಷ್ಟೀಕರಣ ಕೊಡ್ಲಿಲ್ಲ ಅಂದ್ರೆ, ಪ್ರಾಣದೇವರೇ ಕೊನೆಗೆ ಉತ್ತಮ ಆದ್ರಿಂದ. ಪ್ರಾಣದೇವರಿಗಿಂತ ಯಾರೂ ಉತ್ತಮ ಇಲ್ಲ, ಹಾಗಾಗಿ ದೇವರು ಉತ್ತಮ ಅಲ್ಲ, ಅದರಿಂದ ಹರಿಸರ್ವೋತ್ತಮತ್ವ ಸಿದ್ಧ ಆಗ್ಲಿಲ್ಲ, ವಾಯುವಿಗೆ ಸರ್ವೋತ್ತಮತ್ವ ಸಿದ್ಧ ಆಯ್ತು ಅಂತ ಹೀಗೆ ಒಂದು ಪೂರ್ವ ಪಕ್ಷವನ್ನ ತಾವು ಮಾಡಿಕೊಟ್ರು. ಇದಕ್ಕೆ ಕಾರಣ ಏನ್ ಕೊಟ್ರು ಅಂದ್ರೆ ಪೂರ್ವ ಪಕ್ಷಿಗಳು ಉನ್ನತಿ ಅಂತ ಕಾರಣ ಕೊಟ್ರು. ಉನ್ನತಿ ಅಂದ್ರೆ ಪ್ರಾಣದೇವರವರೆಗೆ ಉನ್ನತಿ ಹೇಳಿದ್ದಾರೆ, ಶ್ರೇಷ್ಠತೆ ಹೇಳಿದ್ದಾರೆ. ಆಮೇಲೆ ಯಾರ ಬಗ್ಗೆನೂ ಪ್ರಶ್ನೆನೂ ಬರ್ಲಿಲ್ಲ, ಉತ್ತರನೂ ಕೊಡ್ಲಿಕ್ಕೆ ಹೋಗ್ಲಿಲ್ಲ. ಯಾಕೆ ಪ್ರಶ್ನೆನೇ ಬರ್ಲಿಲ್ಲ, ಆದ್ರಿಂದ ಸುಮ್ನಾಗ್ಬಿಟ್ರು. ಇಬ್ರು ಸುಮ್ನಾಗಿದ್ದ ಕಾರಣ ಏನು? ಪ್ರಾಣದೇವರೇ ಉತ್ತಮ ಅಂತ ಹೀಗೆ ಒಂದು ಪೂರ್ವ ಪಕ್ಷ ಮಾಡಿದ್ರು. ಅದಕ್ಕೆ ಪ್ರತಿಸಂಧಿ ಅಂತ ಉತ್ತರ ಕೊಟ್ರು ಮಧ್ವಾಚಾರ್ಯರು. ಪ್ರತಿಸಂಧಿ ಅಂದ್ರೆ ಅಧ್ಯಾಹಾರ ಮಾಡ್ಕೊಳ್ಬೇಕು. ಎಲ್ಲ ಹೇಳ್ಬೇಕು ಅಂತಿಲ್ಲ ಮಹನೀಯರು. ನಾವು ಕೆಲವು ಸಲ ವಾಕ್ಯಗಳನ್ನ ಸೇರಿಸ್ಕೊಳ್ಬೇಕಾಗಿ ಬರುತ್ತೆ. ಈಗ ಉದಾಹರಣೆಗೆ ಮೊದಲನೇ ಬ್ರಹ್ಮಸೂತ್ರ ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಅಂತ ಹೇಳ್ತೀವಿ. ಅಲ್ಲಿ ಕರ್ತವ್ಯ, ಬ್ರಹ್ಮ ಜಿಜ್ಞಾಸ ಕರ್ತವ್ಯ ಅಂತ ಪದವನ್ನ ಅಧ್ಯಾಹಾರ ಮಾಡ್ಕೊಳ್ಬೇಕು. ಇಲ್ಲ ಆ ಪದ ಆ ಸೂತ್ರದಲ್ಲಿ, ಆದ್ರೆ ಯೋಗ್ಯ. ಆ ಪದವನ್ನ ಇಲ್ಲಿ ತಗೊಂಡ್ ಬಂದು ಅರ್ಥ ಮಾಡ್ಲಿಕ್ಕೆ ಯೋಗ್ಯ, ಹಾಗಾಗಿ ಅದನ್ನ ತಗೊಂಡ್ಬರ್ಬೇಕು ಅಂತ ಕರ್ತವ್ಯ ಅನ್ನೋ ಪದವನ್ನ ತಗೊಂಡ್ಬರ್ತೀವಿ. ಈ ತರ ಅಧ್ಯಾಹಾರವನ್ನ ಮಾಡಿಕೊಂಡು ಅರ್ಥ ಮಾಡ್ಕೊಳ್ಳೋದು ಅಗತ್ಯ ಇದೆ. ಅದೇ ತರ ಇಲ್ಲಿ ಪ್ರಾಣದೇವರಿಗಿಂತ ನಂತರ ಯಾರು ಉತ್ತಮರು ಅನ್ನೋ ಪ್ರಶ್ನೆ ಕೇಳಲಿಲ್ಲ ಅಂದ ಕೂಡ್ಲೆ ಪ್ರಶ್ನೆಯನ್ನ ಮಾಡ್ಕೊಳ್ಬಾರ್ದು ಅಂತಿಲ್ಲ. ಪ್ರಶ್ನೆಯನ್ನ ಮಾಡಿಕೊಂಡು ಅದಕ್ಕೆ ಉತ್ತರವನ್ನು ಕೂಡ ನಾವು ನೋಡ್ಬೇಕು. ಆಗ ನಮಗ್ ಗೊತ್ತಾಗತ್ತೆ ಪ್ರಾಣದೇವರಿಗಿಂತಲೂ ಉತ್ತಮರಾದವ್ರು ಇದ್ದಾರೆ ಅಂತ. ಈ ರೀತಿಯಾಗಿ ಕಲ್ಪನೆ ಮಾಡ್ಬೇಕಾಗತ್ತೆ. ನಾವ್ ಈಗ ತರನು ಮಾಡ್ತೀವಿ. ನಾರಾಯಣ ತನಕ ಬಂದ್ವಿ ಅಂತ ಇಟ್ಕೊಳ್ಳಿ. ನಾರಾಯಣನಿಗಿಂತ ಉತ್ತಮ ಯಾರು ಅಂತ ನಾವು ಪ್ರಶ್ನೆ ಮಾಡ್ಕೊಳ್ಬೇಕು.
ನೀವೇನು ಇಲ್ಲಿ ಹೇಗ್ ಪ್ರಶ್ನೆ ಮಾಡ್ಕೊಂಡ್ರು ಅಲ್ಲೂ ಹಾಗೆ ಪ್ರಶ್ನೆ ಮಾಡ್ಕೊಂಡು ನಾರಾಯಣನಿಗಿಂತ ಮತ್ತೊಬ್ಬ ಉತ್ತಮನಿರ್ಲಿ ಅಂತ ಉತ್ತರ ಕೊಡೋದ? ಹಾಗೆ ಸುಮ್ನೆ ಅಧ್ಯಾಹಾರ ಮಾಡ್ಕೊಡೋದ, ಪ್ರಶ್ನೆ ಮಾಡ್ಕೊಡೋದ ಅಂದ್ರೆ ಅದಕ್ಕೆ ಉತ್ತರವನ್ನ ಕೊಡ್ತಾರೆ. ಇಲ್ಲ, ಹಾಗಲ್ಲ. ವೇದವಾಕ್ಯಗಳನ್ನ ಗಮನಿಸ್ಬೇಕು. ವೇದವಾಕ್ಯಗಳನ್ನ ಗಮನಿಸಿದಾಗ ನಾವ್ ಈ ತರ ಪ್ರಶ್ನೆಯನ್ನ ಮಾಡ್ಕೊಳ್ಬೇಕು, ಅದಕ್ಕೆ ಉತ್ತರ ಕೊಡ್ಬೇಕು ಅಂತ ಗೊತ್ತಾಗತ್ತೆ. ಅದ್ ಹೇಗೆ ಅಂತ ಈ ನ್ಯಾಯ ವಿವರಣದಲ್ಲಿ ಈ ಮಾತುಗಳು ಬಂದಿದೆ ಹೀಗೆ. ಮೊದಲಿಂದ ಅಸ್ತಿ ಭಗವಃ ಪ್ರಾಣಾದ್ ಭೂಯ ಇತಿ ಪ್ರಶ್ನಾದ್ಯ ಭಾವಾತ್. ಏನ್ ಪ್ರಾಣದೇವರಿಗಿಂತ ಉತ್ತಮರಿದಾರೇನೋ ಪೂಜ್ಯರೇ ತಿಳಿಸಿ ಅಂತ ನಾರದರ ಬಳಿ ಪ್ರಶ್ನಾದಿ ಅಭಾವ, ಪ್ರಶ್ನೆಗಳನ್ನ ಕೇಳಲಿಲ್ಲ, ಉತ್ತರನೂ ಬರ್ಲಿಲ್ಲ ಅಲ್ಲಿ. ಅದಕ್ಕೋಸ್ಕರ ಪ್ರಾಣಸ್ಯೈವ ಉನ್ನತಿ ಪ್ರತೀದೇಹೆ, ಪ್ರಾಣದೇವರಿಗೆ ಉತ್ತಮತ್ವ ಗೊತ್ತಾಯ್ತು. ಆದ್ರಿಂದ ವಿಷ್ಣೋರಪಿ ತತಃ ಪರತ್ವಂ ಇತಿ ಮಂತವ್ಯ, ಅಂದ್ರೆ ವಿಷ್ಣುವಿಗಿಂತಲೂ ಕೂಡ ವಾಯುದೇವರು ದೊಡ್ಡವರು ಅಂತಂದ್ರೆ ನಮಂತವ್ಯಂ, ಹಾಗೆ ಎಂದಿಗೂ ಕೂಡ ತಿಳಿಬಾರ್ದು. ಯಾಕೆ? ಏಷತುವಾ ಅತಿ ವದತಿ ಇತಿ ವಿಶೇಷಣಾತ್ ಪ್ರಶ್ನ ಪ್ರತಿವಚನ ಪ್ರತಿಸಂಧಾನೋಪಪತ್ತೇ. ಈ ಪ್ರಶ್ನ ಮತ್ತೆ ಪ್ರತಿವಚನ, ಪ್ರತಿವಚನ ಅಂದ್ರೆ ಉತ್ತರ, ಉತ್ತರ ಕೊಡೋದಕ್ಕೆ ಉತ್ತರದ ಮಾತಿಗೆ ಪ್ರತಿವಚನ ಅಂತ ಹೇಳ್ತಾರೆ. ಪ್ರಶ್ನವಚನ, ಪ್ರತಿವಚನ. ಈ ಪ್ರತಿವಚನ ಮತ್ತೆ ಪ್ರಶ್ನವಚನದ ಅನುಸಂಧಾನ ಮಾಡ್ಕೊಳ್ಳಿ. ಅಧ್ಯಾಹಾರ ಅಂದ್ರೆ ಅದಿದೆ ಅಂತ ಇಟ್ಕೊಳ್ಳಿ. ಅದು ಹೇಗೆ ಅನ್ನೋದನ್ನ ವಿವರಣೆ ಮಾಡ್ತಾರೆ. ಇಲ್ಲೇನ್ ಮಾಡಿದ್ರು, ಪ್ರಾಣನಿಗೆ ಉತ್ತಮತ್ವ ಹೇಳಿದ್ರು, ಆಮೇಲೆ ದೇವರಿಗಿಂತಲೂ ಅವನು ಉತ್ತಮನಾಗ್ಬಿಟ್ನಲ್ವಾ ಅಂತ ನೀವು ಪ್ರಶ್ನೆ ಮಾಡಿದ್ರಿ. ಆದ್ರೆ ಈ ಪ್ರಶ್ನೆ ಸರಿ ಇಲ್ಲ. ಯಾಕೆ ಅಂದ್ರೆ ಏಷ ತು ವಾ ಅತಿ ವದತಿ, ಏಷ ತು ಅಂತ ಒಂದು ಶಬ್ದ ಹಾಕಿದ್ದಾರೆ. ಆ ತು ಅನ್ನೋ ಶಬ್ದ ಏನ್ ಹಾಕಿದಾರಲ್ಲ, ಅದರಿಂದ ಗೊತ್ತಾಯ್ತು, ಓಹೋ ಇನ್ನೊಂದು ಪ್ರಶ್ನೆ ಮಾಡ್ಕೊಳ್ಳಿಕ್ಕಿದೆ, ಅದು ಮಾಡ್ಕೊಂಡಿಲ್ಲ ಅಷ್ಟೇ, ನಾವು ಅದನ್ನ ಮಾಡ್ಕೊಂಡು ನಾವು ಉತ್ತರವನ್ನ ಪಡ್ಕೊಳ್ಬೇಕು ಅಂತ. ಅದೇನು ಅಂತ ಅದರ ವಿವರಣೆಯನ್ನ ಮಾಡ್ತಾ ಹೋಗ್ತಾರೆ. ನಾರದರು ತಾವು ಈ ಪ್ರಾಣದೇವರನ್ನ ಬಹಳ ಶ್ರೇಷ್ಠ ಅಂತ ಹೇಳಿ, ಅಷ್ಟೇ ಅಲ್ಲ, ಯಾರು ಮುಖ್ಯ ಪ್ರಾಣದೇವರನ್ನ ಶ್ರೇಷ್ಠ ಅಂತ ಬೇರೆಯವರಿಗೆ ಹೇಳ್ತಾನೋ ಅವನನ್ನೇ ಉತ್ತಮ ಉಪದೇಶಕ, ಉತ್ತಮ ಜ್ಞಾನಿ ಅಂತ ತೀರ್ಮಾನ ಮಾಡಿದ್ದಾರೆ. ಈಗ ತುಂಬಾ ಉತ್ತಮ ಜ್ಞಾನಿ ಅಂದ್ರೆ ಯಾರು? ವಾಯು ಸರ್ವೋತ್ತಮತ್ವವನ್ನು, ವಾಯು ಜೀವೋತ್ತಮತ್ವವನ್ನ ಯಾರು ಹೇಳ್ತಾರೋ ಅವನು ಉತ್ತಮ ಅಂತ. ವಾಯು ಸರ್ವೋತ್ತಮತ್ವ ಅಂದ್ರೆ ಅಭಿಪ್ರಾಯ ಈ ಲಕ್ಷ್ಮೀದೇವಿ ನಾರಾಯಣನ ಬಿಟ್ಟು ಸರ್ವೋತ್ತಮತ್ವ ಹೇಳಿತ್ತು, ಅಲ್ಲಿ ಹೇಳ್ಬೇಕಾದ್ರೆ. ಅದು ಹಿಂದೆ ಅಧಿಕರಣದಲ್ಲಿ ಸ್ಪಷ್ಟ, ನಮಗ್ ಗೊತ್ತಿದೆ. ಅಂತೂ ವಾಯುದೇವರಲ್ಲಿ ಈ ಜೀವೋತ್ತಮತ್ವ ಸ್ಪಷ್ಟವಾಗಿ ಹೇಳೋದ್ರೆ, ಜೀವೋತ್ತಮತ್ವ ಏನಿದೆ ಇದನ್ನ ಯಾರು ಹೇಳ್ತಾನೋ, ಮುಖ್ಯ ಪ್ರಾಣದೇವರನ್ನ ಯಾರು ಶ್ರೇಷ್ಠ ಅಂತ ಹೇಳ್ತಾನೋ ಅವನೇ ಉತ್ತಮ ಉಪದೇಶಕ. ಒಳ್ಳೆ ಉಪದೇಶ ಕೊಡೋರು ಅಂದ್ರೆ ಇಂಥವನೇ, ಅಂದ್ರೆ ಸರಿಯಾಗಿ ತಿಳ್ಕೊಂಡಿರೋನು ಅವನೇ ಅಂತ. ಹೀಗೆ ನಾರದರು ಅಂಥವನ್ನ ಹೊಗಳಿದ್ದಾರೆ. ಆಗ ಹೇಳ್ಬೇಕಾದ್ರೆ ಏನ್ ಮಾಡ್ತಾರ ಅವರು, ಏಷತು ಅತಿ ವದತಿ ಯಸ್ ಸತ್ಯೇನ ಅತಿ ವದತಿ ಸತ್ಯಂತು ಏವ ವಿಜಿಜ್ಞಾಸಿತವ್ಯಂ ಅಂತ ಒಂದು ಮಾತನ್ನ ಹೇಳಿದ್ರು. ಏನಂದ್ರೆ ಇದರ ಅರ್ಥ, ಯಾರು ಸತ್ಯನನ್ನ, ಸತ್ಯ ಅಂತ ಒಬ್ಬ ಇದ್ದಾನೆ, ಆ ಸತ್ಯ ಅನ್ನೋ ಹೆಸರಿನ ವ್ಯಕ್ತಿಯನ್ನ ಯಾರು ಉತ್ತಮ, ಅವನೇ ಶ್ರೇಷ್ಠ, ಯಾರನ್ನ ಸತ್ಯ ಅನ್ನೋನ್ನ ಯಾರು ಶ್ರೇಷ್ಠ ಅಂತ ಉಪದೇಶ ಕೊಡ್ತಾನೋ ಅವನು ನಿಜವಾಗಿ ಉಪದೇಶ ಕೊಡೋನು, ಅವನನ್ನೇ ಜ್ಞಾನಿ ಅಂತ ತಿಳಿಬೇಕು. ಅಂತ ಉತ್ತಮ ಪಾಠಕ, ಉತ್ತಮ ಪ್ರವಚನಕಾರ ಯಾರು ಇಲ್ಲ. ಯಾಕಂದ್ರೆ ಅದು ಹೇಳ್ಬೇಕು ಅಂತ, ವಾಯು ಸರ್ವೋತ್ತಮ, ವಾಯು ಜೀವೋತ್ತಮತ್ವ ಹೇಳ್ಬೇಕು. ಆ ವಾಯು ಜೀವೋತ್ತಮತ್ವ ಹೇಳೋ ನೆಪದಲ್ಲಿ ಏನ್ ಮಾಡಿದ್ರು ಅಂದ್ರೆ, ಇಲ್ಲಿ ಸತ್ಯ ಅನ್ನೋನ್ನ ಉತ್ತಮ ಅನ್ಬೇಕು ಅಂತ ಹೇಳ್ಬಿಟ್ರು. ಈ ಸತ್ಯ ಅಂದ್ರೆ ಯಾರು? ಈಗ ಹಿಂದೆ ನಾರದರು ಮುಖ್ಯ ಪ್ರಾಣನನ್ನ ಉತ್ತಮ ಅಂತ ಉತ್ತರ ಕೊಟ್ಟು ಇರಿಸಿದ್ರು. ಈಗ ಸತ್ಯನನ್ನ ಉತ್ತಮ ಅಂತ ಯಾರು ಹೇಳ್ತಾನೋ ಅವನು ಉತ್ತಮ ಉಪದೇಶಕ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಸತ್ಯನ ಬಗ್ಗೆ ಹೇಳೋದಂದ್ರೆ ಈ ಸತ್ಯ ಅಂದ್ರೆ ಯಾರು? ಆಗ ನಮಗ್ ಗೊತ್ತಾಯ್ತು. ಸತ್ಯ ಅಂದ್ರೆ ಪ್ರತಿಯೊಂದು ಶಬ್ದ ದೇವರನ್ನೇ ಮುಖ್ಯವಾಗಿ ಹೇಳೋದು. ಅಷ್ಟೇ ಅಲ್ಲ, ಅದಕ್ಕೊಂದು ಪ್ರಮಾಣ ಇದೆ. ಸತ್ಯ ಅಂದ್ರೆ ವಿಷ್ಣುವಿಗೆ, ಶ್ರೀಹರಿಗೆ ಸತ್ಯ ಅಂತ ಕರೀತಾರೆ. ಸಸತ್ಯೋ ಭಗವಾನ್ ವಿಷ್ಣು ಯನ್ನಿರ್ದೋಷೋ ನಿಯಾಮಕಃ ಅಂತ ಅದಕ್ಕೆ ಪ್ರಮಾಣನೂ ಕೂಡ ಇದೆ. ಯಾರಲ್ಲಿ ಸ್ವಲ್ಪವೂ ದೋಷ ಇಲ್ಲದೆ ಸಕಲರನ್ನು ನಿಯಮನ ಕಾಪಾಡ್ತಾ ಇದ್ದಾನೋ ಅಂತ ಭಗವಂತನಾದ ವಿಷ್ಣುವಿಗೆ ಸತ್ಯ ಅಂತ ಕರೀತಾರೆ. ಹಾಗಾದ್ರೆ ಸತ್ಯ ಅನ್ನೋ ಮಾತು ದೋಷ ಚೂರು ಇರಬಾರ್ದು ಅಂಥ ವ್ಯಕ್ತಿಗೆ, ಹಾಗೆ ಇಡೀ ಜಗತ್ತನ್ನ ನಿಯಮನ ಮಾಡ್ತಾ ಇರೋನ್ಗೆ ಸತ್ಯ ಅಂತ ಕರೆಯೋದು. ಅಂಥವ್ರು ಯಾರು? ಅದು ವಿಷ್ಣುನೇ ಆಗ್ಬೇಕು. ಹಾಗಾದ್ರೆ ಆ ವಿಷ್ಣುವನ್ನ ಯಾರು ಕೊಂಡಾಡ್ತಾ ಇದ್ದಾರೋ ಅವನೇ ಸರ್ವೋತ್ತಮ ಅಂತ, ಅಂಥವನು ಉತ್ತಮ ಉಪದೇಶಕ ಅಂತ ಸ್ಪಷ್ಟವಾಗಿ ನಾರದರೇ ಬಿಡಿಸಿದ್ರು. ಹಾಗಾದ್ರೆ ಏನರ್ಥ ಆಯ್ತು ಅಂದ್ರೆ, ಏಷ ತೂ ಅಂತ ಬಂದ್ರೆ ಏನರ್ಥ ಅಂದ್ರೆ, ಹಿಂದಿನ ಪ್ರಕರಣನೇ ಬೇರೆ, ಮುಂದಿನ ಪ್ರಕರಣನೇ ಬೇರೆ. ಈಗ
ಒಂದು ಚಾಪ್ಟರ್ ಮುಗ್ದೋಯ್ತು ಅಲ್ಲಿಗೆ. ಎಲ್ಲಿ ಧ್ಯಾನದ ಅಧಿಕಾರಿಗಳಲ್ಲಿ ಶ್ರೇಷ್ಠ ಯಾರು ಬಂದ ಮುಖ್ಯ ಪ್ರಾಣದೇವರು ನಿಲ್ಲಿಸ್ಬಿಟ್ರು, ಅದ್ ಮುಗ್ದೋಯ್ತಲ್ಲಿ. ಅಲ್ಲಿ ಆ ಪ್ರಶ್ನೆ ಉತ್ತರ ನಾರದರು ಕೊಟ್ಟಿದ್ ಮುಗ್ದೋಯ್ತು. ಮುಂದಕ್ಕೆ ಹೇಳಿದ್ದೇನು ಅಂದ್ರೆ ನಂತರ ವಿಷ್ಣು ಪ್ರಕರಣ ಪ್ರಾರಂಭ ಆಗೋಯ್ತು. ಅದು ಎರಡನ್ನು ಮಿಕ್ಸ್ ಮಾಡಿ ಅರ್ಥ ಮಾಡ್ಕೊಂಡ್ಬಿಟ್ಟು ಇವರು ಪೂರ್ವ ಪಕ್ಷಿಗಳವ್ರು ಪ್ರಶ್ನೆ ಮಾಡ್ದ. ಹಾಗಲ್ಲ, ಹಿಂದೆ ಹೇಳಿದು ಮುಖ್ಯ ಪ್ರಾಣದೇವರಿಗೆ ಸಂಬಂಧಪಟ್ಟ ಹಾಗೆ ಒಂದ್ ವಿಷಯ ಬಂತು, ಮುಗೀತಲ್ಲಿ. ಮುಂದಕ್ಕೆ ಈ ಮುಖ್ಯ ಪ್ರಾಣದೇವರ ತನಕ ಇರೋರು ಯಾರ್ಯಾರಿದ್ದಾರೆ ಇವರಲ್ಲೆಲ್ಲ ಯಾರು ಸತ್ಯವನ್ನ ಉತ್ತಮ ಅಂತ ಹೇಳ್ತಾರೋ ಅಂತವನು ಉತ್ತಮ ಉಪದೇಶಕ. ಅಂದ್ರೆ ಎಲ್ರೂ ಈ ವಿಷ್ಣು ಸರ್ವೋತ್ತಮತ್ವವನ್ನ ಹೇಳ್ಬೇಕು, ಅಂಥವನು ಉತ್ತಮ ಅಂತ ಹೇಳಿದ್ದಾರೆ. ಆ ಪ್ರಕರಣನೇ ಬೇರೆ, ಮುಂದೆ ಬಂದ ವಿಷಯನೇ ಬೇರೆ, ಹಿಂದೆ ಬಂದ ವಿಷಯನೇ ಬೇರೆ. ಅದು ಹಿಂದಿಂದು ಪ್ರಾಣನಿಗೆ ಸಂಬಂಧಪಟ್ಟಿದ್ದು, ಮುಖ್ಯ ಪ್ರಾಣನಿಗೆ. ಮುಂದಿನ ಪ್ರಕರಣ ಸಂಬಂಧಪಟ್ಟಿರೋದು ವಿಷ್ಣುವಿಗೆ. ಆದ್ರಿಂದ ವಿಷ್ಣುವಿಗೆ ಸಂಬಂಧಪಟ್ಟ ಮುಂದಿನ ಪ್ರಕರಣ ಹೋಯ್ತು. ಆದ್ರಿಂದ ನಾವೇನ್ ಪ್ರಶ್ನೆ ಮಾಡ್ಕೊಬೇಕು ಅಂದ್ರೆ ಮಧ್ಯದಲ್ಲಿ ಆಯ್ತು ವಾಯುದೇವರ ಬಗ್ಗೆ ಉತ್ತಮತ್ವ ಇಲ್ಲಿ ತನಕ ಹೇಳಿದ್ರು, ವಾಯುದೇವರಿಗಿಂತ ಉತ್ತಮರು ಯಾರಿದ್ದಾರೆ ಅಂತ ಪ್ರಶ್ನೆ ಮಾಡ್ಕೊಂಡು ಅದು ಭಗವಂತನೇ ಕೊನೆಗೆ ಅಸ್ತಿ ಭಗವ ಪ್ರಾಣಾದ್ ಭೂಯ. ಹೌದೌದು, ಪ್ರಾಣನಿಗಿಂತ ಸತ್ಯ ಅನ್ನೋ ಹೆಸರಿನ ದೇವರೇ ಉತ್ತಮ ಅಂತ ಅದಕ್ಕೆ ಉತ್ತರ ಕೊಡ್ಕೊಂಡು ತಿಳಿಸ್ಬೇಕು. ಇಲ್ಲ ಅಂದ್ರೆ ಮುಂದಿನ ಆ ವಾಕ್ಯ ಯಾಕೆ ನಾರದರು ಹೇಳಿದ್ರು ಆಗ ಸಂಬಂಧ ಬರಲ್ಲ. ಆದ್ರಿಂದ ಸನತ್ ಕುಮಾರರು ಅಲ್ಲಿ ಪ್ರಶ್ನೆ ಮಾಡಿ ನಿಲ್ಲಿಸಿದ್ ಯಾಕೆಂದ್ರೆ ಪ್ರಾಣದೇವರ ಬಗ್ಗೆ ಜೀವೋತ್ತಮತ್ವ ತಿಳಿಸ್ಬೇಕಾಗಿದೆ, ಅದಕ್ಕೋಸ್ಕರ ನಿಲ್ಲಿಸಿದ್ರು. ಅದಾದ್ಮೇಲೆ ವಿಷ್ಣು ಸರ್ವೋತ್ತಮತ್ವ ಪ್ರಸಿದ್ಧ, ಅದು ನಿರ್ಣೀತ, ಶಾಸ್ತ್ರದಲ್ಲಿ ನಿರ್ಣಯ ಆಗಿರೋ ವಿಷಯ. ಅದನ್ನ ಪುನಃ ನಾವು ಅದನ್ನ ಪ್ರಶ್ನೆ ಮಾಡ್ಕೊಂಡು ಅದನ್ನ ಸೇರಿಸ್ಕೊಂಡು ಅರ್ಥೈಸ್ಕೊಳ್ಬೇಕು ಅಂತ ಹೀಗೆ ಈ ವ್ಯತಿಹಾರಾಧಿಕರಣದಲ್ಲಿ ಈ ವಿಷಯವನ್ನ ಮಂಡನೆ ಮಾಡಿದ್ರು. ಇಷ್ಟಾದ್ಮೇಲೆ ನಾವು ಈ ವ್ಯತಿಹಾರಾಧಿಕರಣದಲ್ಲಿ ಬರೋ ಬ್ರಹ್ಮಸೂತ್ರದ ಅರ್ಥ ಏನು ಅಂತ ನೋಡ್ಬೇಕು. ಓಂ ವ್ಯತಿಹಾರೋ ವಿಶಿಂಶಂತಹೀತರವತ್ ಓಂ ಅಂತ ಬ್ರಹ್ಮಸೂತ್ರ. ವ್ಯತಿಹಾರ ಅಂದ್ರೆ ಪ್ರಶ್ನೆ ಉತ್ತರ ಎರಡೂ ಕೇಳದೆ ಇದ್ರು ವ್ಯತಿಹಾರ ಅಧ್ಯಾಹಾರ ಮಾಡ್ಕೊಳ್ಳೋದು ಅಂತ. ವ್ಯತಿಹಾರ, ಅಧ್ಯಾಹಾರ, ಅನುಸಂಧಾನ, ಪ್ರತಿಸಂಧಾನ ಇವೆಲ್ಲ ಒಂದೇ ಅರ್ಥವನ್ನ ಕೊಡುವಂತ ಶಬ್ದ. ಯಾಕೆ ಈ ಪ್ರಶ್ನೋತ್ತರಗಳನ್ನ ಇಟ್ಕೊಡ್ಬೇಕು ಅಂದ್ರೆ ಪ್ರಾಣದೇವರಿಗಿಂತ ಉತ್ತಮ ಯಾರು ಇದಾರಾ ಅಂತ ಪ್ರಶ್ನೆ ಮಾಡ್ಕೊಳ್ಬೇಕು. ಹೌದು ಇದಾರೆ, ಸತ್ಯ ಅನ್ನೋ ಹೆಸರಿನ ವಿಷ್ಣು ಅಂತ ಉತ್ತರ ಕೊಡ್ಬೇಕು. ಇದರ ಪ್ರಶ್ನೆ ಮತ್ತೆ ಉತ್ತರವನ್ನ ಯಾಕೆ ಇಟ್ಕೊಳ್ಬೇಕು ಅಂದ್ರೆ ಇತರವತ್, ಹಿಂದೆ ಎಲ್ಲ ಹಾಗೆ ಮಾಡಿದ್ರು. ನಾಮ ಉಷಾಭಿಮಾನಿ, ಉಷಾ ದೇವಿಗಿಂತ ಉತ್ತಮರು ಯಾರಿದ್ದಾರ? ಹೌದು ಇದ್ದಾರೆ. ಸರಿ, ಸ್ವಾಹಾದೇವಿಗಿಂತ ಉತ್ತಮರು ಯಾರಿದ್ದಾರ? ಹೌದು ಇದ್ದಾರೆ. ಭಾರತೀ ದೇವಿಗಿಂತ ಆಶಾ ದೇವಿಗಿಂತ ಉತ್ತಮರು ಯಾರಿದ್ದಾರ? ಹೌದು, ಮುಖ್ಯ ಪ್ರಾಣದೇವರಿದ್ದಾರೆ. ಹೀಗೆ ಒಬ್ಬರಿಗಿಂತ ಒಬ್ಬರು ಉತ್ತಮರು ಅಂತ ಪ್ರಶ್ನೆ ಉತ್ತರಗಳನ್ನ ಮಾಡ್ಕೊಂಡಿರೋದ್ರಿಂದ ಅದರಂತೆ ಇಲ್ಲೂ ವಿಶಿಂಶಂತಿಹಿ ಅಂತ ಹೇಳ್ಬೇಕು. ಅಂದ್ರೆ ಪ್ರಾಣದೇವರನ್ನ ಯಾರು ಹೇಳ್ತಾರೆ ಉತ್ತಮ ಅಂತ, ಅವನಿಗಿಂತಲೂ ಸತ್ಯ ಅನ್ನೋ ಉತ್ತಮನಾದವನು ಇದ್ದಾರೆ ಅಂತ ಪ್ರತ್ಯೇಕವಾಗಿ ವಿಶಿಂಶಂತಿ ಬಿಡಿಸ್ಕೊಂಡು ಅರ್ಥ ಮಾಡ್ಕೊಳ್ಬೇಕಿಲ್ಲಿ ಅಂತ ಹೀಗೆ ಈ ವ್ಯತಿಹಾರಾಧಿಕರಣದ ಮುಕ್ತಾಯ ಆಯ್ತು. ಇಲ್ಲಿ ಗುರುವರ್ಥ ದೀಪಿಕಾದಲ್ಲಿ ವಿವರಣೆಯನ್ನ ಮಾಡಿದ್ದಾರೆ. ಚಿಕ್ಕದಾಗಿ ಎಲ್ಲ ವಿಷಯಗಳನ್ನು 4-5 ಲೈನಲ್ಲೇ ವಿವರಣೆ ಮಾಡ್ಬಿಟ್ಟಿದ್ದಾರೆ. ಅಲ್ಲಿ ಬಂದ ಭಾಗ ನೋಡಿ, ಅಸ್ತಿ ಭಗವ ಪ್ರಾಣಾದ್ ಭೂಯ ಇತಿ ಪ್ರಶ್ನ. ಮಾಡೋ ಪ್ರಶ್ನೆ ಇದ್ರೆ ಹೀಗ್ ಮಾಡ್ಬೇಕು, ಆದ್ರೆ ಹಾಗೆ ಮಾಡ್ಲಿಲ್ಲ. ಆಗ ಇಲ್ಲಿ ಒಂದು ಪೂರ್ಣ ವಾಕ್ಯವನ್ನು ಕೊಡ್ತಾರೆ ಇಲ್ಲಿ ಗುರುವರ್ಥ ದೀಪಿಕಾದಲ್ಲಿ. ಸವಾ ಏಷಃ ಏವಂ ಪಶ್ಯನ್ ಏವಂ ಮನ್ವಾನಃ ಏವಂ ಜಾನನ್ ಅತಿವಾದಿ ಭವತಿ. ಅತಿವಾದಿ ಆಗಬೇಕು, ಒಳ್ಳೆ ವಾದಿ, ಚೆನ್ನಾಗಿ ಒಳ್ಳೆ ಉಪದೇಶ ನೀಡೋನು ಅಂತ ಯಾರನ್ನ ಕರಿಬೇಕು ಅಂದ್ರೆ ಯಾರು ಪ್ರಾಣನಿಗಿಂತ ಸತ್ಯ, ಆ ಸತ್ಯನನ್ನ ನೋಡ್ಬೇಕು, ಸತ್ಯನನ್ನ ತಿಳಿಬೇಕು, ಸತ್ಯನ ಬಗ್ಗೆ ವಿಶೇಷವಾಗಿ ತಿಳಿದು ಹೇಳ್ಬೇಕು, ಇಂಥವನು ಅತಿವಾದಿ. ಹಾಗಾದ್ರೆ ಯಾರದು ಅತಿವಾದಿ? ಯಹ ಸತ್ಯೇನ ಅತಿವದಿತಿ, ಯಾರು ಸತ್ಯನ ಬಗ್ಗೆ ಮಾತಾಡ್ತಾರೋ ಅವನು ಅತಿವಾದಿ, ಅವನು ಅತ್ಯುತ್ತಮ ಅಂತ ಹೇಳಿದ್ದಾರೆ. ಹಾಗಾಗಿ ಪ್ರತಿಸಂಧಾನಂ, ಪ್ರತಿಸಂಧಿ, ಅತ್ಯಾಹಾರ ಮಾಡ್ಕೊಳ್ಬೇಕು, ಅನುಸಂಧಾನ ಮಾಡ್ಕೊಳ್ಬೇಕು. ಪ್ರಾಣದೇವರಿಗಿಂತ ಯಾರು ಶ್ರೇಷ್ಠ? ಸತ್ಯನಾಮಕನಾದ ವಿಷ್ಣುವೇ ಶ್ರೇಷ್ಠ ಅಂತ ಇಟ್ಕೊಳ್ಬೇಕು ಅಂತ ಹೀಗೆ ಈ ವ್ಯತಿಹಾರಾಧಿಕರಣದ ವಿಷಯ ಮುಕ್ತಾಯ ಆಯ್ತು. ಇನ್ನು ಮುಂದೆ ಇದೊಂದು ಸತ್ಯಾಧಿಕರಣ ಅಂತ ಇನ್ನೊಂದಿದೆ. ಇದು ಚೆನ್ನಾಗಿದೆ, ಮತ್ತೆ ಆಕ್ಷೇಪ ಮಾಡ್ತಾರೆ, ಬಿಡೋದಿಲ್ಲ ಇಷ್ಟು ಬೇಗ. ಇದ್ರ ಮೇಲೆ ಇನ್ನೊಂದು ಆಕ್ಷೇಪ ಬರುತ್ತೆ, ದೇವರ ಬಗ್ಗೆ ಆಕ್ಷೇಪ. ಅದಕ್ಕೆ ಉತ್ತರವನ್ನ ಸೊಗಸಾಗಿ ಕೊಟ್ಟಿದ್ದಾರೆ ಮುಂದಿನ ಅಧಿಕರಣದಲ್ಲಿ. ಆ ಸತ್ಯಾಧಿಕರಣದ ಬಗ್ಗೆ ಮತ್ತೆ ಬರುತ್ತೆ, 1ನೇ ಅಧ್ಯಾಯ ಜಿಜ್ಞಾಸಾಧಿಕರಣದಲ್ಲಿ, ಸುಧಾದಲ್ಲೆಲ್ಲ ವಿಷಯ ಇದೆ ಪುನಃ. ಅಂತೂ ಇಲ್ಲಿ ಚೆನ್ನಾಗಿ ತಿಳ್ಕೊಂಡಿದ್ರೆ ನಮ್ಗೆ ಅಲ್ಲಿ ಕೇಳಲಿಕ್ಕೆ ಅನುಕೂಲ ಆಗುತ್ತೆ ಪುನಃ. ಅಂತೂ ಈ ಸತ್ಯಾಧಿಕರಣದಲ್ಲಿ ಇನ್ನೇನು ಹೊಸ ವಿಚಾರ ಬರುತ್ತೆ ಅನ್ನೋದು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ ಆಚಾರ್ಯ.